ಇವತ್ತು ಟೊಮೆಟೊ ಕೆಚಪ್ ಮಾಡ್ತಾಯಿದ್ದೀನಿ. ಮೊದಲು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ಬಿಸಿಯಾಗಿಡೋಕ್ಕಿಟ್ಟು ಅದ್ರ ಮೇಲೆ ಎಲ್ಲ ತಿರುಗಿಸಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕಿ 2 ರಿಂದ 3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬಿಡ್ಬೇಕು. ಆಮೇಲೆ ಎಲ್ಲನೂ ತಿರುಗಿಸಾಕ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಮತ್ತು 2 ರಿಂದ 3 ನಿಮಿಷ ಬೇಯಿಸ್ಬೇಕು. ಆವಾಗ ಅದು ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಎಲ್ಲ ಸಿಪ್ಪೆನೂ ಬಿಡಿಸ್ಕೊಂಡು ಬೆಳ್ಳಕ್ಕಿರೋದು ಸ್ವಲ್ಪ ಗಟ್ಟಿ ಇರುತ್ತೆ, ಅದನ್ನ ಸ್ವಲ್ಪ ಕಟ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ರುಬ್ಬಿದ ಮೇಲೆ ಒಂದು ಜಾಲರ ತೊಗೊಂಡು ಫಿಲ್ಟ್ರ್ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಫಿಲ್ಟ್ರ್ ಆದಮೇಲೆ ಅದನ್ನು ಒಂದು ಬಾಣಲಿ ಬಿಸಿ ಮಾಡೋಕ್ಕಿಟ್ಟು ಬಾಣಲಿಲಿ ಜ್ಯೂಸನ್ನ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ಕುದ್ದು ಅದು ಗಟ್ಟಿ ಆಗ್ತಾ ಬರುತ್ತೆ. ಒಂದು ಹದಕ್ಕೆ ಗಟ್ಟಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇನ್ನೊಂದು ರೌಂಡ್ ಕುದಿಸ್ತಾ ಇರಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ಸ್ವಲ್ಪ ಲೆಮನ್ ಜ್ಯೂಸು, ಜಾಸ್ತಿ ಏನು ಬೇಡ, ಸ್ವಲ್ಪ. ನಾವು ಒಂದು 5-6 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಒಂದು ಲೆಮನ್ ಪೀಸ್ ತೊಗೊಂಡಿದ್ದೀನಿ, ಅಷ್ಟಾದರೆ ಸಾಕು. ಗಟ್ಟಿ ಆಗೋವರೆಗೂ ಸ್ವಲ್ಪ ಕುದಿಸಿ ತೆಗೆದ್ರೆ ಟೊಮೆಟೊ ಕೆಚಪ್ ರೆಡಿ. ಸುಮ್ಮನೆ ಮಕ್ಕಳಿಗೆಲ್ಲ ಹೊರಗಡೆ ಕೊಡೋದಕ್ಕಿಂತ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮನೇಲಿ ಮಾಡಿದರೆ ಟೊಮೆಟೊ ಕೆಚಪ್ ರೆಡಿ.